ಸ್ಯಾಂಪಲ್ ಇವ್ರು ಸೇಲ್ ಮಾಡ್ತಾರೆ, ಇವರು ಸೇಲ್ ಮಾಡ್ತಾರೆ, ನಾವು ಬರೀ ಪ್ರಮೋಷನ್ ಮಾಡ್ತಾರೆ. ನಿಮ್ಮ ಅಮೂಲ್ಯವಾದ ಟೈಮನ್ನು ನೀವು ಇವತ್ತಿಗೂ ಕಳ್ಕೊಂಡು ಹೋಗ್ಬೇಡ್ರಿ. ಸೊ ಗೈಸ್, ಇವ್ರ ಮನೆಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಓಡ್ತಾ ಇದೆ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಇಸ್ಕಾನ್ ಟೆಂಪಲಿಂದ. ಫಸ್ಟ್ ಟೈಮ್ ನಮ್ಮ ಅಶ್ವಿನಿ ಅಲ್ಲ ಈ ಕಡೆ ಬ್ಯಾಂಗ್ಳೂರಿಗೆ ಬಂದಿದ್ದಾಳೆ, ಬಟ್ ಇಸ್ಕಾನ್ ಫಸ್ಟ್ ಟೈಮ್ ಬಂದಿರೋದು. ಸೊ ಇಸ್ಕಾನ್ ಟೆಂಪಲ್ಗೆ ಫಸ್ಟ್ ಟೈಮ್ ಬಂದಿದ್ದು. ಸೊ ಹಾಗಾಗಿ ಇವಳನ್ನ ಕರ್ಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ಹೋಗೋಣ, ನಿಮ್ಗೆ ಕೂಡ ತೋರಿಸ್ತೀನಿ. ಸೊ ಇಸ್ಕಾನ್ಗೆಲ್ಲ ಹೋಗಿ ಆಯಿತು. ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ಇವಾಗ ಮೆಟ್ರೋದಲ್ಲಿ ಕೆಂಗೇರಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಮತ್ತೆ ರಿಟರ್ನ್ ಆಟೋ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಅದು ಅಂಜು ಮನೆಗೆ ಹೋಗ್ತಾ. ಸೊ ಗೈಸ್, ನಮ್ಮ ಅಂಜು ಮಾಡಿರುವಂಥ ಸ್ಪೆಷಲ್ ಪಲಾವ್, ಎಗ್ ಬಿರಿಯಾನಿ ಮಾಡಿದ್ದಾಳೆ. ಸೊ ಅಷ್ಟು ಏನಾದರೂ ಹೇಳ, ಫ್ಲ್ಯಾಶ್ ಲೈಟ್ ಕಣ್ಣಿಗೆ ಭಾಳ ಅದು ಬಿಟ್ಟು ಬೇರೆ ಏನಾದ್ರು ಹೇಳ. ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಳತಿ, ಫಸ್ಟ್ ಟೈಮ್ ಕಾಣಿಸ್ಕೊಳತಿ, ಏನಂತ ಬ್ಲಾಗಲ್ರಿ. ಸೊ ಈ ಅಂಜು ಮನೆಗೆ ಬಂದಿದ್ದೀವಿ ಗೈಸ್ ನಾವು ಇವತ್ತು. ಸೊ ವಿಜ್ಜು ಏನಾದ್ರು ಹೇಳ. ಹಾಂ, ಸಬ್ಸ್ಕ್ರೈಬ್ ಮಾಡಿರಿ, ಜಾಸ್ತಿ ವ್ಯೂಸ್ ಕೊಡ್ರಿ. ಹಾಂ, ಥ್ಯಾಂಕ್ ಯು. ನೀವು ಹೇಳೋ. ನಿಮ್ಮ ಅಮೂಲ್ಯವಾದ ಟೈಮನ್ನು ನೀವು ಇವತ್ತಿಗೂ ಕಳ್ಕೊಂಡು ಹೋಗ್ಬೇಡ್ರಿ. ಆಕ್ಚುಲಿ ಸಕ್ಕತ್ತಾಗಿದೆ ಈ ರೆಸಿಪಿ. ಆ್ಯಕ್ಚುಲಿ ತುಂಬ ಚೆನ್ನಾಗೈತಿ. ನಿಮಗೂ ಇದನ್ನ ತಿಂದಾದ್ಮೇಲೆ ನಮ್ಮ ಮಾಮಿ ಹತ್ರ ಮತ್ತೊಂದು ಸತಿ ಈ ರೆಸಿಪಿ ಅವ್ರ ಕೈಯಾಗ ಮಾಡಿಸಿ. ಸೊ ಅವ್ರು ಮಾಡಿರೋದು ಅಡುಗೆ ಇದು ತುಂಬ ಚೆನ್ನಾಗಿದೆ. ಅವ್ರ ಹತ್ರನೂ ಅಡುಗೆ ಮಾಡಿಸ್ತೀನಿ. ಅಂಜು ಹಾಯ್ ಹೇಳು. ಬಾಯ್ ಗೈಸ್, ತಿಂದು ಫಸ್ಟ್. ಹೌದು ಗೈಸ್, ಆಮೇಲೆ ಊಟ ಆದ್ರೆ ಸಿಗ್ತೀನಿ. ಬಾಯ್. ನೋಡಿ ಗೈಸ್, ಜಸ್ಟ್ ಇವಾಗ ಎದ್ದು ಇಲ್ಲಿಂದ ನೋಡಿ 9 ಗಂಟೆ ಆಗಿದೆ. ಈ ಬರ್ತಾ ಇದೆ ಹೆಣ್ಮಕ್ಳು ಇಷ್ಟೊತ್ತಿಗೆ ಎದ್ದು ಕೂತವಳೆ, ಕೂತ್ಕೊಂಡು ನೀರು ಬೇರೆ ಕುಡಿತಿರೋದು. ಬೇಗ ಎದ್ದು ರಂಗೋಲಿ ಹಾಕಿ ಕಸ ಗುಡಿಸಿ ಅಡುಗೆ ಮಾಡೋದು ಬಿಟ್ಟು ಈಗ ಎದ್ದಿದಾಗ ನೋಡ್ರಿ ಮಾಮಿ ಹಿಡಿತೀನಿ ತಡೀರಿ. ತಲೆಗೆ ಹೆಂಗೆ ಕಟ್ಕೊಂಡ ತೋರಿಸ್ತಾನೆ ನಿಮ್ಗೆ. ಹಾಂ, ಒಂದು ಊರಾಗ ಹಳ್ಳಿಯೊಳಗಾದ್ರೆ ಇಷ್ಟೊತ್ತಿಗೆ ಮಧ್ಯಾಹ್ನ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಬಿಸಿನೀರು ಗೈಸಿ. ಸೊ ಪೂರಿ ತಿನ್ನೋರಿಗೆ ಪೂರಿ, ಚಪಾತಿ ತಿನ್ನೋರಿಗೆ ಚಪಾತಿ ರೆಡಿ ಆಗ್ತಿದೆ ಒಳಗಡೆ. ಬಿಸಿಲಿದೆ, ಚೆನ್ನಾಗಿದೆ. ಊರಿಗೆಲ್ಲ ಹೋಗ್ಬಿಟ್ಟು ಬಂದೆ. ಸೊ ಗಂಟ್ಲು ನೀರೆಲ್ಲ ಚೇಂಜ್ ಆಗಿ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿದೆ. ನೋಡೋಣ ಒಳಗಡೆ ಇವ್ರು ಏನೇನು ಮಾಡ್ತಿದ್ದಾರೆ ಅದನ್ನು ತೋರಿಸ್ತೀನಿ.
ಸೊ ಗಾಯ್ಸ್ ಇವ್ರ ಮನೆಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಓಡ್ತಾ ಇದೆ. ನಮ್ಮ ಅಶ್ವಿನಿ ಒಂದು 20 ಸತಿ ಹಾಕೊಂಡು ನೋಡ್ತಾ ಇದ್ದಾಳೆ. ಅರ್ಧಕ್ಕರ್ಧ ಇವಳಿಂದನೇ ವ್ಯೂಸ್ ಆಗ್ತಿರೋದು ಗೈಸ್. ರಾತ್ರಿನೂ ನಂದೇ ಯೂಟ್ಯೂಬ್ ವಿಡಿಯೋ ಹೊಚ್ಚಿಲ್ಲ ಅದನ್ನ. ಸರಿ ಮಮ್ಮಿ ಏನು ಮಾಡತ್ತೀರಿ? ಪೂರಿ ರೆಡಿ. ಮತ್ತೆ ಪೂರಿ ಆಮೇಲೆ ಏನಿದು ಮಾಮಿ ಏನು ಗ್ರೇವಿ ಇದೆ? ಹೆಸರುಬೇಳೆ ಡಾಲ್. ಸೊ ಗಾಯ್ಸ್ ಆಲ್ಮೋಸ್ಟ್ ಪೂರಿ ಸಾಗು ಎಲ್ಲ ತಿಂದಿರ್ತೀರಾ. ಅದ್ರ ಜೊತೆ ಹೆಸರುಬೇಳೆ ಡಾಲ್ ಜೊತೆ ಒಮ್ಮೆ ಮಾಡಿ ನೋಡಿ. ಹಾಗೆ ಇಲ್ಲಿ ಸ್ವಲ್ಪ ಈ ಹುಡುಗಿಗೆ ಪೂರಿ ಇಷ್ಟ ಇಲ್ವಂತೆ, ಹಂಗಾಗಿ ನಮ್ಮ ಮಾಮಿ ಚಪಾತಿ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ. ನೋಡೋಣ ಇದಕ್ಕೆ ಆಚೆ ಬರ್ತೀನಿ. ಅಪರೂಪಕ್ಕೆ ಅಡಿಗೆ ಮಾಡಿದ್ರೆ ಹಿಂಗ ಆಗೋದ. ಚಪಾತಿ ಮಾಡು ಅಂತಂದ್ರ ರೊಟ್ಟಿ ಮಾಡತ್ತ. ಗೈಸ್ ಈ ಫಿಗರ್ ಎಲ್ಲಾದ್ರೂ ನೋಡಿದೀರಾ? ನೋಡಿದ್ರೆ ಸ್ವಲ್ಪ ಕಮೆಂಟ್ ಹಾಕಿ. ಯಾಕ್ಲೆ ತುಂಬಾ ವರ್ಷ ಆದ್ಮೇಲೆ ಅಡ್ಗೆ ಮನೆಗೆ ಬಂದಿದ್ದಾಳೆ ಗೈಸ್. ನೋಡಿ ಚಪಾತಿ ಸುಡೋದಕ್ಕೆ ಹಲ್ಗೆ ತಿನ್ನತಿ ಹಂಗ ತಿನ್ನತಿಯಲ್ಲೇ ಸ್ವಲ್ಪ ಮುಖ ಈಗ ತೊಳ್ಕೊಂಡು ಹಲ್ಗೆ ಉಜ್ಜಿ ತಿನ್ನು. ಹಿಂಗೆ ಎದ್ದ ತಕ್ಷಣ ತಿನ್ನಕ್ ಕೂತ ಬಿಟ್ಲ. ಸೊ ಗೈಸ್ ಇವಾಗ ನೆನ್ನೆ ಬಂದಿದ್ದೀವಿ, ಇವತ್ತು ಓಡ್ತಾ ಇದೀವಿ ನಮ್ಮ ಮನೆಗೆ. ನಾನು ಅಶ್ವಿನಿ ಮತ್ತು ವಿಜ್ಜು 3 ಜನನೂ ಹೋಗ್ತಾ ಇದ್ದೀವಿ. ಅಂಜು ಕಾಲೇಜ್ಗೆ ಹೋಗಿದ್ದಾಳೆ, ಅಮಿತ್ ಇವಾಗ ಸ್ಕೂಲಿಂದ ಬಂದ. ಸೊ ಕ್ಯಾಬ್ ಬುಕ್ ಮಾಡಿದ್ದೀನಿ, ಒಂದು ಆಟೋ ಬಂತು. ಅರ್ಸ್ಲಿ ಲೇಟಾ? ವಾವ್ ಚೋಟು. ವಿಜ್ಜು ಕೂಡ ಊರಿಗೆ ಹೊರಟ್ಲು. ಅವಳನ್ನ ಬಸ್ ಹತ್ತಿಸಿ ನಾವು ಬಂದಿದ್ದೆ ಮಲ್ಲೇಶ್ವರಂಗೆ. ಮಲ್ಲೇಶ್ವರಮಲ್ಲಿ CTR ನನ್ನ ಫೇವ್ರೆಟ್ ಪ್ಲೇಸು. ಸೊ ಮಲ್ಲೇಶ್ವರಂಗೆ ಅಂದರೆ ಮಿಸ್ ಮಾಡಿದ್ರೆ ನಾನು CTR ಅಲ್ಲಿ ಟಿಫನ್ ರೂಮ್ ಬಂದು ಟಿಫನ್ ಮಾಡಿಕೊಂಡೇ ಹೋಗೋದು. ಸೊ ಹಾಗಾಗಿ ಅಶ್ವಿನಿನ ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಅವಳು ಇಲ್ಲೆಲ್ಲ ಜನ ನೋಡ್ಬಿಟ್ಟು ಅಂಥದ್ದೇನಿದೆ ಇಲ್ಲಿ ಇಷ್ಟು ಜನ ಇದ್ದಾರೆ. ಆ್ಯಕ್ಚುಲಾಗಿ ಎಲ್ಲ ಕಡೆಗೂ ನಾರ್ಮಲಾಗಿ ಸಿಗೋ ಥರನೇ ಇಲ್ಲಿ ಸಿಗುತ್ತೆ ಸುಮ್ಮನೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಟಿಫನ್ನ ಮಾಡಿಸ್ತೀನಿ. ನೋಡೋಣ ಅವಳಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅನ್ನೋ. ಸ್ಯಾಂಪಲ್ ಸೇಲ್ ಮಾಡ್ತಾರೆ, ಅಲ್ಲಿ ಸೇಲ್ ಮಾಡ್ತಾರೆ. ಮಲ್ಲೇಶ್ವರಮಲ್ಲಿ ಫುಲ್ಲು ಮಳೆಯಲ್ಲಿ CTRಗೆ ಹೋಗಿ ಅದಾದಮೇಲೆ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಹೇರ್ ಕ್ಲಿಪ್ಪು ರಬ್ಬರ್ ಬ್ಯಾಂಡ್ಸು ಎಲ್ಲ ತೊಗೊಂಡು ಈ ಮಳೆಯಲ್ಲಿ ಕಾಫಿ ಕುಡ್ಕೊಂಡು ಸ್ಲೀಪರ್ ಕಳೆದು ಹೋಗ್ಬೇಕೇನೋ. ಹಾಂ ಅಶ್ವಿನಿ ಸೊ ಗೈಸ್ ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ಆಟೋ ಬುಕ್ ಮಾಡಿದ್ದೀನಿ, ನಾ ಆಟೋಗೆ ಹೋಗೋದು. ಫುಲ್ಲು ಮಳೆ ನೋಡಿ ಅಂತೀನಿ. ನಮ್ಮ ಅಶ್ವಿನಿ ಕೈ ತೊಳೆಯಲ್ಲ ಏನಿಲ್ಲ, ಹಂಗೆ ತಿನ್ನೋದು ಜಬ್ಬದ ಥರ. ಅಯ್ಯಪ್ಪ ಇಷ್ಟು ಎಲ್ಲ ತೊಗೊಂಡು ಹೋಗಿದ್ದೀನಿ. ಮನೆಗೆ ಹೋದ್ಮೇಲೆ ಏನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಹಳ್ಳಿ ಥರ ತಿಂತಾ ಇದ್ದಲ್ಲ ನೋಡಿ. 50 ರೂಪಾಯಿ ಬಂದಿರೋದು ಇಷ್ಟು ಅಷ್ಟೇ. ಇಷ್ಟೆಲ್ಲ ತೊಗೊಂಬಂದ್ವಿ. ಎಷ್ಟು ಗಂಟೆಗೆ? ಒಂದು ಮಾರ್ನಿಂಗ್ 7 o'clock ಹಂಗೆ ಹೋಗಿದ್ದು. ವಿಜ್ಜುನ ಬಿಟ್ಟು ಇದು ಮಮ್ಮಿಗೆ ಡೈಲಿ ಹಾಕೊಳ್ಳೋದಕ್ಕಂತ ಹೇಳ್ಬಿಟ್ಟು ಒಂದು 2 ಸೆಟ್ಟು ತೊಗೊಂಬಂದೆ. ಮನೆಯಲ್ಲ ಇರ್ತಾರಲ್ಲ, ಮನೆಯಲ್ಲಿ ಹಾಕೊಳ್ಳೋದಕ್ಕಂತ. ನೈಟಿ ಬದಲಾಗಿ ಇದು ಹಾಕ್ಕೊಳ್ಳಿ ಅಂತ. ಓಕೆನಾ? ಇರಲಿ ಇದಕ್ಕೆ. ಆಮೇಲೆ
ಇದೊಂದು ಸೆಟ್ ತಗೊಂಡೆ. ಇದು ಅದಕ್ಕಿದು ಪ್ಯಾಂಟ್ ಒಂದು. ನೆಕ್ಸ್ಟು ಇದೊಂದು ಏನಿದು ಕುರ್ತಾ ನೈಟಿ, ಇದೊಂದು ನೈಟಿ ಮಮ್ಮಿಗೆ. ಆಮೇಲೆ ಇದು ಅಶ್ವಿನಿಗೆ ತಗೊಂಡಿದ್ದು ಹೊಸ ಪ್ಯಾಟರ್ನ್. ಇದು ನಾನು ತಗೊಂಡಿದ್ದು. ಅದು ಸ್ವಲ್ಪ ತುಟ್ಟಿ ಆಯ್ತಲ್ಲ, ಜಾಸ್ತಿ ಆಯ್ತಲ್ಲ. ಇದು ಕುರ್ತಾಗ ಹಾಕೊಳ್ಳೋದಕ್ಕೆ ಬೇಕು ಅಂತೇಳಿ ತಗೊಂಡು, ಬೇರೆದೆಲ್ಲ ಇತ್ತು, ಇದೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ಅದಾದಮೇಲೆ ವಿಜ್ಜುನ ಬಿಟ್ಬಿಟ್ಟು ನಾವು ಬರುವಾಗ ನಾನು ಸ್ವಲ್ಪ ಸ್ಯಾರಿ ಎಲ್ಲ ತಗೊಂಡಿದ್ದೆ. ಸೊ ಅದಕ್ಕೆ ಮ್ಯಾಚಿಂಗ್ ಬಳೆ ಬೇಕಿತ್ತು. ಸೊ ಹಾಗಾಗಿ ಅದನ್ನು ಕೂಡ ತಗೊಂಡು ಇದೊಂದು ಬ್ಯಾಂಗಲ್. ಗೈಸ್ ಇದಕ್ಕೆ ಎಷ್ಟಾಗಿದೆ ನೀವು ನಂಬರಲ್ಲಿ? ಐ ಥಿಂಕ್ ನಮ್ಮದು ಶಾಪಿಂಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಬಟ್ ವಿಜ್ಜುನ ಬೆಳಗ್ಗೆನೇ ಬಸ್ ಇತ್ತು. ಸೊ ಬಿಟ್ಟು ನಾನು ಅಶ್ವಿನಿ ರಿಟರ್ನ್ ಬರುವಾಗ CTR ಕರ್ಕೊಂಡು ಹೋಗೋಣ ಅಂದ್ಕೊಂಡು ಇವಳನ್ನ ಕರ್ಕೊಂಡು ಹೋದೆ. ಆಮೇಲೆ ಹಂಗೆ ಮಲ್ಲೇಶ್ವರಂ ಸುಮ್ಮನೆ ಹಂಗೆ ಒಂದು ನಾರ್ಮಲಾಗಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೋದರೆ ಇಷ್ಟೇನೆ ನಂದು ಇದೇನಿಲ್ಲ, ಬರೀ ಬ್ಯಾಂಗಲ್ಲು, ಕ್ಲಿಪ್ಸು, ಇಷ್ಟು. ಇಲ್ಲಿ ತೋರಿಸು. ಇಷ್ಟಕ್ಕೆ 950. ಇರು ಚೋಟು, ನಿಂದೆಲ್ಲ ಇರು. ಇದು ಅವ್ನು ಬರ್ಕೊತವನೆ, ನಿಂದೆಲ್ಲ ಕಂದ ಇರು. ಇಷ್ಟಕ್ಕೆ 915 ರೂಪೀಸ್ ಕೊಟ್ಟಿದ್ದೀನಿ. ಇಲ್ಲಿದೆ ಬಿಲ್ಲು ಇದರಲ್ಲೇ ಇಟ್ಟಿದ್ದೀನಿ. ಇಷ್ಟು ಅದು ಈ ಬ್ಯಾಂಗಲ್ ಬಿಟ್ಟು. ಮತ್ತು ಈ ಬ್ಯಾಂಗಲ್ ನಾವು ಸಪ್ರೇಟಾಗಿ ಆಚೆ ತೊಗೊಂಡಿದ್ವಿ 100 ರೂಪೀಸ್ ಅಷ್ಟು. 950 ಅಂದರೆ ಅಪ್ರಾಕ್ಸ್ ಟೋಟಲಾಗಿ 1000 ಮೇಲೆ 1000 ಎಷ್ಟೈತೆ? 1090 ಆಗಿದೆ. ಇದೆಷ್ಟು? 1015 ರೂಪೀಸ್ ಆಯ್ತು ಇದಿಷ್ಟು ಸೇರಿ. ಇಷ್ಟೇ. ಒಂದೆರಡು ನೇಲ್ ಪಾಲಿಶು, ಕ್ಲಿಪ್ಪು, ರಬ್ಬರ್ ಬ್ಯಾಂಡ್ಸು. ನೋಡಿ ತೋರಿಸಿ ಇಷ್ಟು. ಇದು ಬಾ, ಮುಂದೆ ಬಾ. ಇದಿಷ್ಟಕ್ಕೆ ಮಾತ್ರ ಟೋಟಲ್ ಇವತ್ತು ಸುಮ್ಮನೆ ಹೋಗೋಣ ಅಂತ ಹೇಳ್ಬಿಟ್ಟಿನಿ 3000 ದಮ್. ಸೊ ಹಾಗೆ ಗೈಸ್, ಈ ಒಂದು ವ್ಲಾಗ್ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದು ನನ್ನ ಕಂಪ್ಲೀಟ್ 2 ದಿನದ ವ್ಲಾಗ್ ಆಗಿತ್ತು. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್.